ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ಇವತ್ತು ಮಾಡತ್ತೀವಿ ಎಗ್ ಚಿಲ್ಲಿ. ಅದಕ್ಕೆ ಏನೇನು ಬೇಕಂತ ನೋಡೋಣ ಬರ್ರಿ. ಫಸ್ಟ್ ಕಡ್ಲಿ ಹಿಟ್ಟು ಒಂದು ಬಟ್ಲ ತೊಗೊಂಡೇವ್ರಿ. ಆಮೇಲೆ ಒಂದು ಉಳ್ಳಾಗಡ್ಡಿ ತೊಗೊಂಡೆವು, ಕರಿಬೇವು ತೊಗೊಂಡೆವು, ಆಮೇಲೆ ಹಸಿಮೆಣ್ಸಿಕಾಯಿ ಕಟ್ ಮಾಡಿ ಇಟ್ಕೊಂಡೇವ್ರಿ, ಬೆಳ್ಳುಳ್ಳಿನೂ ಜಜ್ಜಿ ಇಟ್ಕೊಂಡೆವು, ಆಮೇಲೆ ಕೊತ್ತಂಬರಿನೂ ಕಟ್ ಮಾಡಿ ಇಟ್ಕೊಂಡೇವ್ರಿ. ಈಗ ನೆಕ್ಸ್ಟ್ ಏನು ಮಾಡೋದು ಹೇಳ್ತಾನೆ ಬರ್ರಿ. ಕಡ್ಲಿ ಹಿಟ್ಟು ತೊಗೊರಿ, ಅದನ್ನ ಅರಿಶಿನ ಒಂದು ಸ್ವಲ್ಪ ಹಾಕೋರಿ, ಆಮೇಲೆ ಉಪ್ಪು ಹಾಕೋರಿ, ಈಗ ಖಾರ ಒಂದು ಸ್ವಲ್ಪ ಹಾಕೋರಿ, ನೆಕ್ಸ್ಟ್ ನೀರು ಹಾಕೋರಿ. ನೀರು ಹಾಕೊಂಡೆಲ್ಲ ಮಿಕ್ಸ್ ಮಾಡೋದನ್ನ ಚೆನ್ನಾಗಿ. ಆಲ್ಮೋಸ್ಟ್ ಎಲ್ಲರೂ ಮೈದಾದು ಯೂಸ್ ಮಾಡ್ತಾರೆ, ಬಟ್ ನಾವು ಕಡ್ಲಿ ಹಿಟ್ಟು ಯೂಸ್ ಮಾಡ್ತೀವಿ. ಟೇಸ್ಟ್ ಒಂದು ಸ್ವಲ್ಪ ಡಿಫ್ರೆಂಟಿಂದ ಮಾಡೋದು ಅಂತೇಳಿ ಮಾಡತ್ತೀವಿ. ಈಗ ಈ ಬಜ್ಜಿ ಮಾಡೋದ್ನಾಗ ಅದು ಹಿಟ್ಟು ಕಲಿಸ್ತೇವಲ್ಲ, ಆ ಟೈಪ್ ಕಲಿಸ್ಬೇಕು ನಾವು. ಮಿಕ್ಸ್ ಮಾಡೋದು ಚೆನ್ನಾಗಿ. ಎಗ್ ಇದನ್ನ ಮುಗಿಸ್ರಿ ಫ್ರೈ ಮಾಡಕ್ಕೆ ಅದಕ್ಕೆ ಗಂಟು ಆಗಬಾರ್ದು. ಆವಾಗ ಎಗ್ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀರಿ, ಅದನ್ನೀಗ ಒಂದೊಂದು ಕಟ್ ಮಾಡ್ಕೊಂಡು ಬರೀ. ಉದ್ದುದ್ದು ಕಟ್ ಮಾಡ್ಬೇಕ್ರಿ. ಈಗ ಜಾಸ್ತಿ ಬೇಕಾದ್ರೆ ಜಾಸ್ತಿ ತಗೋರಿ. ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರಿ. ಈಗ ಕಡ್ಲಿ ಹಿಟ್ಟನ್ನು ನೀರು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ರಲ್ಲ, ಅದ್ರೊಳಗೆ ಎಗ್ ಒಂದೊಂದು ಡಿಪ್ ಮಾಡ್ಕೊಂಡ್ರಿ. ಭಾಳ ತಿಳು ಮಾಡಕ್ಕೆ ಹೋಗ್ಬೇಡ್ರಿ ನೀರು ಹಾಕಿ, ಯಾಕಂದ್ರೆ ಎಗ್ಗಿಗೆ ಹತ್ತಂಗಿಲ್ಲ ಅದು. ಎಗ್ ಸ್ಟೋವ್ ಮ್ಯಾಗ ಇಟ್ಟು ಅವಾಗ ಕಸ್ಕೊಂಡೇವ್ರಿ. ಈಗ ಒಂದೊಂದು ಎಗ್ ಡಿಪ್ ಮಾಡಿದ್ವಿ, ಇದ್ರೊಳಗೆ ಫ್ರೈ ಮಾಡಕ್ಕೆ ಬಿಡೋಣ್ರಿ. ಎಲ್ಲನೂ ಡಿಪ್ ಮಾಡಿ ಇಟ್ಕೊಂಡಿದ್ರಿ, ಅದನ್ನೆಲ್ಲನೂ ಫ್ರೈ ಮಾಡಿ ತಗೊಂಡ್ರಿ. ಫ್ರೈ ಮಾಡ್ಕೊತೀವ್ರಿ. ಈಗ ಫ್ರೈ ಆಗಿದಾವ್ರಿ. ಈಗ ತಕೊಂಡ್ರಿ ಅದನ್ನ. ಅವಾಗ ಎಗ್ ಎಲ್ಲ ಫ್ರೈ ಮಾಡಿ ತಗೊಂಡೇವ್ರಿ. ಈಗ ಪ್ಯಾನ್ನಾಗ 2 ಸ್ಪೂನ್ ತುಪ್ಪ ಹಾಕೋರಿ. ಈಗ ಅವಾಗ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರಲ್ಲ, ಅವನ್ನೆಲ್ಲ ಹಾಕೊಂಡ ಫ್ರೈ ಮಾಡ್ಕೊಂಡ್ರಿ. ಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕೋರಿ. ಈಗ ಇಷ್ಟು ಉಳ್ಳಾಗಡ್ಡಿ ಹಾಕೋರಿ. ಈಗ ಎಲ್ಲ ಫ್ರೈ ಮಾಡ್ಕೊರಿ. ಈಗ ಎಲ್ಲನೂ ಒಂದು ಸ್ವಲ್ಪ ಉಪ್ಪು ಹಾಕೋರಿ. ಈಗ ಸ್ವಲ್ಪ ಅರಿಶಿನ ಹಾಕೋರಿ. ಈಗ ಸ್ವಲ್ಪ ಜೀರಿಗೆ ಪೌಡ್ರ್ ಹಾಕೋರಿ, ಒಂದು ಸ್ವಲ್ಪ ಕೊತ್ತಂಬರಿ ಪೌಡ್ರ್ ಹಾಕೋರಿ, ಒಂದು ಸ್ವಲ್ಪ ಖಾರ ರೀ. ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋರಿ ಖಾರ. ಮಿಕ್ಸ್ ಮಾಡ್ಕೊರಿ. ಈಗ ಮಸಾಲ ಎಲ್ಲ ಕಡೆ ಮಿಕ್ಸ್ ಆಗ್ಬೇಕ್ರಿ. ಈಗ ಒಂದು ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸ್ ಆ್ಯಡ್ ಮಾಡ್ಕೊರಿ. ಈಗ ರೆಡ್ ಚಿಲ್ಲಿ ಸಾಸ್ ಆ್ಯಡ್ ಮಾಡ್ಕೊರಿ. ಈಗ ಒಂದು ಸ್ವಲ್ಪ ಟೊಮೆಟೊ ಸಾಸ್ ಆ್ಯಡ್ ಮಾಡ್ಕೊರಿ. ಈಗ ಮತ್ತು ಸ್ವಲ್ಪ ಸೋಯಾ ಸಾಸ್ ಹಾಕೋರಿ. ಒಂದು ಸ್ವಲ್ಪ ಸಿಜ್ವಾನ್ ಚಟ್ನಿ ಹಾಕೋರಿ. ನಿಮ್ಗೆ ಬೇಕಂದ್ರೆ ಹಾಕೋರಿ, ಇಲ್ಲಾಂದ್ರೆ ಬೇಡ. ನಮ್ಗೆ ಬೇಕನ್ನತ್ಲೇ ಹಾಕ್ಕೊಂಡೇವ್ರಿ. ಈಗೆಲ್ಲನೂ ಮಿಕ್ಸ್ ಮಾಡ್ಕೊರಿ ಚೆನ್ನಾಗೆ. ಎಲ್ಲ ಸಾಸ್ ಏನು ಹಾಕಿದ್ರಲ್ಲ ಎಲ್ಲ ಫಸ್ಟ್ ಕ್ಲಾಸ್ ಮಿಕ್ಸ್ ಮಾಡ್ಕೊರಿ. ಸ್ವಲ್ಪ ನೀರು ಹಾಕೋರಿ. ಈಗ ಅವಾಗ ಎಗ್ ಫ್ರೈ ಮಾಡಿ ಇಟ್ಕೊಂಡಿದ್ರಲ್ಲ ಅವನ್ನ ಹಾಕೊಂಡ್ರಿ. ಮಿಕ್ಸ್ ಮಾಡ್ಕೊಂಡ್ರಿ. ಅದನ್ನ ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊರಿ. ಫಸ್ಟ್ ಕ್ಲಾಸ ಚಿಲ್ಲಿ ರೆಡಿ ಆಯ್ತು ನೋಡ್ರಿ. ಇನ್ನು ಕೊತ್ತಂಬರಿ ಅಷ್ಟು ಆ್ಯಡ್ ಮಾಡ್ಕೊರಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಿಂಗೆ ಸಪೋರ್ಟ್ ಮಾಡಿರಿ. ಎಗ್ ಚಿಲ್ಲಿ ನಿಮಗೂ ಇಷ್ಟ ಆದ್ರೆ ಒಂದು ಸರ್ತಿ ಮನ್ಯಾಗ ಮಾಡಿ ಟ್ರೈ ಮಾಡಿ ನೋಡಿರಿ ಹೆಂಗಾಗಿತ್ತು ಅಂತ ಹೇಳಿ ಕಮೆಂಟ್ನಾಗ ತಿಳಿಸ್ರಿ.